ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಬೆಂಗಳೂರು ಈಡಿಗರ ವಿದ್ಯಾರ್ಥಿ ನಿಲಯದ ಹಳೆ ವಿದ್ಯಾರ್ಥಿಗಳ ಸಂಘ ಈಡಿಗ ಭವನ, ರಾಜೀವ್ ಗಾಂಧಿ ವೃತ್ತ, ಶೇಷಾದ್ರಿಪುರಂ, ಬೆಂಗಳೂರಿನಲ್ಲಿ 2023 ಮತ್ತು 24ನೇ ಸಾಲಿನ ವಿದ್ಯಾರ್ಥಿ ವೇತನ ವಿತರಣಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಡಾ ಎಂ ನಾಯ್ಡು ಮತ್ತು ಅಧ್ಯಕ್ಷತೆಯನ್ನ ಶ್ರೀ ಎಂ ನಾಗರಾಜ್ ಹಾಗೂ ಮುಖ್ಯ ಅತಿಥಿಗಳಾಗಿ ಶ್ರೀ ಎಚ್ ಟಿ ಮೋಹನ್ ದಾಸ್ ರವರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು. 1944ರಲ್ಲಿ ಸಂಸ್ಥಾಪಕರಾದಂಥ ಸನ್ಮಾನ್ಯ ಕೆ. ಗುರುಸ್ವಾಮಿ ಅವರು, ಕೆ. ವೆಂಕಟಸ್ವಾಮಿ ಅವರು, ಇ. ಹನುಮಂತಯ್ಯ ಅವರು, ಮೂದಾರಂಗಪ್ಪ, ಅಣ್ಣೇಗೌಡರು, ಟಿ. ವಿ. ವೆಂಕಟಸ್ವಾಮಿ ಅವರು, ಎಂ. ಕೆ. ಪಾಪಯ್ಯ ಮುಂತಾದ ಮಹನೀಯರು ನಮ್ಮ ಸಮಾಜದ ಅಭಿವೃದ್ಧಿಗೋಸ್ಕರ ಹೃದಯ ವೈಶಾಲ್ಯತೆಯಿಂದ ಪ್ರಪ್ರಥಮವಾಗಿ ಬೆಂಗಳೂರಿನ ಮಾವಳ್ಳಿಯಲ್ಲಿ ಈ ಈಡಿಗರ ವಿದ್ಯಾರ್ಥಿ ನಿಲಯವನ್ನು ಸ್ಥಾಪಿಸ್ತಾರೆ. ನಂತರದಲ್ಲಿ ಈ ಶೇಷಾದ್ರಿಪುರಂಗೆ ಇಲ್ಲಿಗೆ ಸ್ಥಳಾಂತರ ಆಗಿದ್ದಾರೆ. ಒಂದು ಈ ಮಹನೀಯರು ಕೈಗೊಂಡ ತೀರ್ಮಾನ ಅನೇಕ ಬಡ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಆಸರೆಯಾಗಿ ಅವರಿಗೆ ದಾರಿದೀಪವಾಗಿ ಅವರು ವಿದ್ಯಾಭ್ಯಾಸ ಮಾಡಿ ಅವರ ಬದುಕು ಕಟ್ಟಿಕೊಳ್ಳಕ್ಕೆ ಕಾರಣ ಆಗಿತ್ತು. ಹಾಗಾಗಿ ಇಂಥ ಮಹನೀಯರು ಪ್ರಾತಸ್ಮರಣೀಯರು, ಇವರಿಗೆಲ್ಲ ನಾವು ಈ ದಿನ ನೆನೆಸ್ಕೊಂಡು ಅವರಿಗೆ ನಮನಗಳನ್ನು ಸಲ್ಲಿಸಬೇಕಾಗಿದೆ. ನಾನು ಹೇಳಿದೆ, ನಾನು ಭಾಷಣಕಾರ ಅಲ್ಲ, ನನಗೆ ಭಾಷಣ ಮಾಡಕ್ಕೆ ಬರಲ್ಲ, ಇನ್ನೂ ಸೀನಿಯರ್ಗಳಿದ್ದಾರೆ, ಯಾರು ಹಾಕೊಳ್ಳಿ ಅಂತ. ನಾಗರಿಕರು ಇಲ್ಲ, ಈ ವರ್ಷ ನಿಮ್ಮನ್ನ ಹಾಕೊತೀವಿ ಬನ್ನಿ ಅಂತ ಹೇಳೋದು. ನಾನು ಬಂದೆ. ಬಟ್ ಇಲ್ಲಿ ನಮ್ಮ ನಾಯಕ್ ಸರ್ ಅವರು, ಸತ್ಯನಾರಾಯಣ ಸರ್ ಅವರು ಮತ್ತೆ ರಾಜೇಶ್ ಅವರು, ಇವ್ರು 3 ಜನ ಮಾತಾಡಿದ್ಮೇಲೆ ನನಗೆ ಮಾತಾಡೋಕ್ಕೆ ಪದಗಳೇ ಇಲ್ಲ. ನಾಯಕ್ ಸರ್ ಅವರು ಇದರಲ್ಲಿ ಫೀಲ್ಡಲ್ಲಿ ಇರೋಂಥವ್ರು, ಅವರು ಮಾತಾಡಿದ್ಮೇಲೆ ನಾವು ಬೇರೆಯವ್ರು ಏನು ಮಾತಾಡೋಕ್ಕಿರುತ್ತೆ ಸಬ್ಜೆಕ್ಟು, ಎಲ್ಲ ವಿಷಯಗಳನ್ನ ಅವರು ನನಗೆ ತಿಳಿಸಿದ್ದಾರೆ. 1-2 ಮಾತುಗಳನ್ನ ನಾನು ಮಾತಾಡಿ ಮುಗಿಸ್ತೀನಿ. ಈ ಸಂಘ ನಮ್ಮ ಜನರಲ್ ಸೆಕ್ರೆಟರಿ ಅವರು ಭಾಷಣದಲ್ಲಿ ಹೇಳಿದ್ರು 95ರಲ್ಲಿ ಸ್ಥಾಪನೆ ಆಯಿತು ಅಂತ. ಸ್ಥಾಪನೆ ಆದ ಎಲ್ಲ ಅವಾಗ ಸುಮಾರು ಬರೀ 15 ಜನದಲ್ಲಿ ಈ ಸಂಘನ ಸ್ಥಾಪನೆ ಮಾಡ್ತಾರೆ. ಒಂದು 7-8 ಜನ ಸೇರಿಕೊಂಡು ಅದರಲ್ಲಿ ಕಾಳೇಗೌಡರೊಬ್ಬರು, ಇನ್ನು ಮಿಕ್ಕವರೆಲ್ಲರೂ ನಮ್ಮ ಜೊತೆ ಇಲ್ಲ. ಈಗ ಸಣ್ಣಪ್ಪನವ್ರು ಇರ್ಬೋದು, ಎಸ್ ಪಿ ಮುನಿಯಪ್ಪನವರು, ಎಂ ಆರ್ ವೆಂಕಟಸ್ವಾಮಿ ಅವರು, ಎನ್ ಕೆ ಶ್ರೀನಿವಾಸ್ ಅವರು, ದಾಸೇಗೌಡರು, ಮುಖ್ಯವಾಗಿ ನಮ್ಮ ಹಾಸ್ಟೆಲ್ನ ಹಳೆ ವಿದ್ಯಾರ್ಥಿ, ಇಲ್ಲಿ ನಮ್ಮ ವಾರ್ಡನ್ ಆಗಿದ್ರು, ನಮ್ಮ ಜನರಲ್ ಸೆಕ್ರೆಟರಿ ಆಗಿದ್ರು. ಅವರು ಎಲ್ಲರೂ ಸೇರಿ ಮಾಡಿದಂಥ ಈ ಸಂಘ ಇವತ್ತೊಂದು 400 ಜನಕ್ಕೆ ಬಂದಿದೆ. ಸನ್ಮಾನವನ್ನ ಸ್ವೀಕರಣೆ ಮಾಡಿರ್ತಕ್ಕಂಥ ಡಾಕ್ಟರ್ ಎಂ ನಾಯಕ್ ಸರ್ ಮತ್ತು ಶ್ರೀಮತಿ ನಾಯಕ್ ಸರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಸಂಘಕ್ಕೆ 25,000 ರೂಪಾಯಿಗಳನ್ನು ದೇಣಿಗೆಯಾಗಿ ನೀಡ್ತಕ್ಕಂಥ ಶ್ರೀ ಮೋಹನ್ ದಾಸ್ ಸರ್ ಅವರಿಗೆ ನಿಮ್ಮೆಲ್ಲ ಸರ್ ಕೂತ್ಕೊಳ್ಳಿ ಸರ್ ಸ್ವಲ್ಪ. ಮಾಡಿದ್ದಾರೆ.
ಹೋಗಿದ್ರಲ್ಲ ಅವೆಲ್ಲ ಬನ್ನಿ. ಸ್ಟೂಡೆಂಟ್ಗೆ ಹೋಗಿದ್ದಾರಾ ಅವ್ರು ಬಂದ ಓಕೆ ಮೇಡಮ್ ಇಲ್ಲ ಓಕೆ ಸರ್ ಎಲ್ಲ ಆಗ್ಯಾರಿ ಒಂದು ನಿಮಿಷ ಇದು ಬಿಡ್ರಿ ಸರ್ ಸ್ವಲ್ಪ ಸೈಡ್ ಬಂದ್ಬಿಡಿ ಸರ್ ಫೋನ್ ಇಟ್ಕೊಡ್ರಿ ಸ್ವಲ್ಪ ಸೈಡ್ ಬಂದ್ಬಿಡಿ ಸರ್ ಆಗ್ಯಾರಿ ಒಂದು ನಿಮಿಷ ಎಲ್ಲ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.